ಕರ್ನಾಟಕ ಜನರ ಧ್ವನಿ ನ್ಯೂಸ್ಗೆ ಸ್ವಾಗತ. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಅವರನ್ನ ಇಂದು ಬಾಗಲಕೋಟೆಯಲ್ಲಿ ಡಿಎಸ್ಎಸ್ ಜಿಲ್ಲಾ ಸಮಿತಿ ಭೇಟಿಯಾಗಿ ಸಿದ್ದವ್ವ ಹನುಮಂತ್ ಸಂಗೊಂದಿ ತಾಲೂಕ್ ಮುಗುಳೊಳ್ಳಿ ಜಿಲ್ಲೆ ಬಾಗಲಕೋಟ್ ಇವರಿಗೆ ಆಗಿರುವ ಅನ್ಯಾಯದ ಬಗ್ಗೆ ಚರ್ಚಿಸಿ ಅಹವಾಲು ನೀಡಲಾಯಿತು. ವಾಶ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ, ಆಗಿಲ್ಲ. ಆಮೇಲೆ ಹೆಣ್ಮಕ್ಳು ದಬ್ಬಾಕ್ ನನ್ನ ಹೆಸರು ಹೇಳ್ತಾರೆ ಹಂಗೆ ಈ ಹೆಣ್ಮಕ್ಳು ನನಗೆ ಆರಾಮಿಲ್ಲ, ನನಗೆ ಜವ್ವ ಗಾಳಿ ಮನೆಯಲ್ಲ ನಮ್ಸ ಕದಿಗಿಟ್ಟಾರೆ. ಕದಿಗಿಟ್ಟು ಮುಂದೆ ಏನಾಯ್ತು ಖರ್ಚ ಆಗುತ್ತೆ. ಜವ್ವ ಬಿಡ್ಸೋದು ಇವ್ರು ತಿಳ್ಕೊಂಡ್ರೆ ಏನಾದ್ರು ಆಕೆಗೆ ಗಾಳಿ ಆಗೈತಿ ಗುಡೂರು ಅಂತೇಳಿ ಇಲ್ಲಿ ಹೋಯ್ತು. ಅಲ್ಲಿ ಜವರಿಗೆ ಕಮ್ಮಿ ಆಯ್ತು. ಅಲ್ಲಿ ನೋಡಿ ಎಲ್ಲ ಬರೋದು ವಾಪಸ್ ಹೋಗ್ತೀವಿ. ಬೆಳಗ್ಗೆ ಒಂದು ಗ್ರಾಮಕ್ಕೆ ಬಂದ್ಬಿಟ್ಟು ನಾನು ಸಂದೇಶ ಹೋದಾಗ ಕೂಸಲ್ಲಿ ಬಿಟ್ಟು ಬರ್ತಾರೆ. ಕೂಸಲ್ಲಿ ಬಿಟ್ಟು ಬರೋತ್ತಿಗೆ ಬೇರೆ ಕುರಿಯ ಕಾಯೋ ನೋಡ್ಕೇಸಿ ಊರ ಸಮಸ್ಯೆ ಮಾಡಿದ್ರು. ಅದಾದಮೇಲೆ ಸರ್ಕಾರ ಎಡಿಟ್ ಮಾಡಿ ಸಂಘಟನೆಯವರು ಗುಲ್ಬರಾಮ್ ನಿಂದಾಯ್ತು ಪರ್ಸನ್ ನಿಂದಾಯ್ತರು ನಾವು ಬೇಕಾದ್ರೆ ಏನು ಹಾಕುವ ಅಂತ ಅಂದಾಗ ಇಲ್ರಿ ನನಗೆ ಕೊಳಕಪ್ಪ ಮಲ್ಲಪ್ಪ ಇನ್ನೊಬ್ಬ ಹೆಸರು ಪ್ರಕಾಶ್ ಅಂತ ಈ ಥರ ಮಾಡ್ಯಾರ. ನನಗೆ 3 ಜನ ಮಾಡಿದ್ದಾರೆ. ನನಗೆ ಬಂದು ಧಮಕಿ ಮಾಡಿದ್ರು ಅಂತ ನಮಗೆ ಸಂಘಟನೆ ಅಂತ ಹೇಳ್ಬೇಕು ವಿಷಯ. ಹಾಂ ಮಾಡ್ಯಾರ ನಮಗೆ ಎಲ್ಲ ವಿಷಯ ನಾವು ಪೊಲೀಸ್ ಇಲ್ಲ ಇಲ್ಲ ಒಂದು 2 ವರ್ಷ ಈ ಪಟ್ಟ ಮೂರು